ಹಾಯ್ ಫ್ರೆಂಡ್ಸ್, ಭಾಳ ದಿವಸ ಆಗಿತ್ತು ಯಾವುದು ವಿಡಿಯೋ ಹಾಕ್ಲಾರ್ದ. ಅದಕ್ಕೆ ಇವತ್ತೊಂದು ಲಾಗ್ ಮಾಡತ್ತೀನಿ. ಇಲ್ಲೊಬ್ಬ ನಮ್ಮ ಪರಿಚಯ ಇದ್ದವ್ರ ತೋಟಕ್ಕೆ ಹೊಂಟೀವಿ, ತೋರಿಸ್ತೀನಿ ಅಂತ. ನಮ್ಮ ಜೊತೆಗೆ ನಮ್ಮ ಸಾವುಕಾರ ಅದಾರ, ಬರ್ರಿ ನೋಡೋಣ. ನಮ್ಮೂರದ್ದು ಅದು ಮತ್ತೆ ಎಲ್ಲಿ ಇದಲ್ಲ, ನಮ್ಮೂರದ ತೋಟ. ಆರ್ಮಿ ಅವರು. ಬರ್ರಿ ಹೆಂಗಿರುತ್ತೆ ಏನಿರುತ್ತೆ ನೋಡೋಣ. ಇದು ಹಳ್ಳ ರೀ, ಇದೊಂದು ಹಳ್ಳ, ಇದೊಂದು ಎರಡು. ಆ ಕಡೆ ನಮ್ಮ ಬೈಕ್, ಇದು ಅವ್ರದ್ದು ಬೈಕ್. ಬರ್ರಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ, ನಮ್ಮ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಬಂತು ನೋಡ್ರಿ, ಇದು ತೋಟ. ಸುತ್ತಲೂ ಒಂಥರ ಬೇಲಿ ಥರ ಬಿದಿರು ಬೆಳೆಸ್ಬಿಟ್ರ. ಎಷ್ಟು ಚಂದ ಬೆಳೆಸ್ಯಾರ ನೋಡ್ರಿ, ನೋಡಕ್ಕೆ ಒಂಥರ ಖುಷಿ. ನೀವಾದರೂ ಬಂದು ಹೌದಾ. ಇದು ತೋಟಕ್ಕೆ ಒಳಗೆ ಹೋಗುವಂತಹ ಮಹಾದ್ವಾರ. ಬರ್ರಿ ನೋಡೋಣ, ಒಳಗೆ ಹೋಗೋಣ. ಹೋಗು. ನಡಿ. ನೋಡ್ರಿ ಎಷ್ಟು ಚಂದ ಐತಿ. ಇದು ಪೇರ್ಲ ಗಿಡ. ಆ ಕಡೆ ರಬ್ಬರ್ ಇರ್ಬೋದು ಅನ್ಸುತ್ತೆ. ಕಬ್ಬು ಅಲ್ಲ, ಕಬ್ಬ ಏನೋ ಮೇಕೆ ಸೊಪ್ಪು ಇರಬಹುದು. ನೋಡ್ರಿ ಎಷ್ಟು ಚಂದ ಕಾಣತತಿ. ಇದೊಂಥರ ವ್ಯೂ ಪಾಯಿಂಟ್ ಕಾಣತ್ತೆ. ಇದು ನಮ್ಮೂರಿನಲ್ಲಿ ಐತೆ ಅನ್ನೋದೇ ನಂಗೆ ವಿಚಿತ್ರ ಆಗ್ತಿದೆ. ಈ ಥರದ್ದು ನಮ್ಮೂರಲ್ಲ ಅನ್ನೋ ಹಾಗಿದೆ. ಇದು ಯಾರ್ದು, ಎಲ್ಲಿದೆ ಅಂಥೇಳಿ ಮುಂದೆ ಅವ್ರ ಜೊತೆ ಮಾತಾಡ್ಕೊತ ತಿಳಿಸ್ತೀನಿ. ಬರ್ರಿ, ಈಗ ಅವ್ರದ್ದು ಚಿಕ್ಕದಾದ ಒಂದು ಶೆಡ್ ಐತಿ. ಶೆಡ್ಗೆ ಹೊಂಟೇವಿ. ಹುಲಿ ಇದೆ ಮಾರಾಯ. ಹುಲಿನಾ? ಹುಲಿ ಮರಿ ಕಟ್ಟಿದ್ದಾರೆ. ಕಟ್ಟಾರ ಚೈನ್ ಐತಿ. ಬಾ ಇದೇನಾದರೂ ಫ್ರೀ ಟೈಮ್ನಾಗ ಏನಾದರೂ ಬಂದ್ರೆ ಪಾವು KGನ ಇರುತ್ತೆ. ಹಾಂ ರೀ, ಬಂದಿರೋಣ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬಂದಿದ್ದು ತೋಟದ ಮಾಲೀಕರು ಇಲ್ಲಿ ಅದಾರ. ಇವ್ರ ನೋಡ್ರಿ, ಆರ್ಮಿ ಪ್ರಕಾಶ್ ಕೋರಿ ಅವರು. ಇವ್ರದಾರ ಇದು ತೋಟ. ಎಷ್ಟೈತ್ರಿ ಇದು? ಇದು ಪೌಣೆ 3 ಎಕರೆ. ಪೌಣೆ 3 ಎಕರೆ. ಇದರಲ್ಲಿ ಏನೇನೈತಿ? ಇದು ಪೇರ್ಲ ಅಂತ ನಮ್ಗೆ ಗೊತ್ತಾಯ್ತು. ಇನ್ನೊಂದು ಪೇರ್ಲ, ಸ್ಯಾಂಡಲ್ವುಡ್, ಮಾಗನಿ, ನೀರ್ಲನ್ನು, ನಿಂಬೆ ಹಣ್ಣು, ನಿಂಬು, ಕರಿಬೇವು ಐತ್ರಿ. ಅಷ್ಟು ಐತಿ. ಇವು ಎಲ್ಲಿವರಿ? ಆಡು ಇಲ್ಲೇ ಲೋಕಲ್ ತಳಿ ಏನ್ರಿ ಇದು? ಎಲ್ಲಿ ಇದು? ಮತ್ತೆ ಅದರ್ ಸ್ಟೇಟ್ ಲೋಕಲ್ ಒಂದು 2-3 ಮೌಳಿ ಅದಾವ್ರಿ ಇದ್ರಾಗ. ಹೌದು ರೀ. ನೋಡ್ರಿ, ಅದಾವಂತ ಒಂದೆರಡು ಅದರ್ ಸ್ಟೇಟ್ ಅದ. ಒಂದು ಮೌಳಿ ಐತಲ್ಲ, ಮೌಳಿ 1, 2. ಹಾಂ ರೀ, ಬರ್ತೀವಿ ರೀ. ಇದು ನೋಡ್ರಿ ಮೌಳಿ ತಳಿ. ಇದೊಂದು ಎಲ್ಲೆಲ್ಲೋ ಇದೆ. ಒಟ್ಟು ಇದರಲ್ಲಿ ಒಂದು 3-4 ಇದೆ ಅಂತ. ಅದಕ್ಕೆ ಫುಡ್ ರೆಡಿ ಆಗತೈತಿ. ನೋಡ್ರಿ, ಇದೆಲ್ಲ ಪೇರಲ್ಲ, ತೆಂಗಿನ ಮರನೂ ಇದೆ. ಎಲ್ಲ ಜಕ್ಲಿ ಒಳಗೆ ಐತೆ ಅನ್ನೋದು ವಿಶೇಷ ಅನ್ಸೈತಿ. ಆ ರೀತಿಲಿ ಇದೆ. ಹಾಂ ರೀ. ಇದು ಸ್ಯಾಂಡಲ್ ಅಂತಂದ್ರೆ ಅರ್ಥ ಆಗ್ಲಿಲ್ಲ ರೀ. ಶ್ರೀಗಂಧ ಅದ. ಇದು ಓಕೆ. ಇದು ರೀ ಮಹಾಗನಿ. ಮಹಾಗನಿ ಅಂದ್ರೆ ಮಹಾಗನಿ ಅಂತ. ಇದು ಕಟ್ಟಿಗೆ ಹಾಕತಿ.
ಕಟ್ಟಿಗೆ ಅಂದ್ರೆ ತೊಲಿ ಪಲಿ ಯೂಸ್ ಮಾಡ್ತೀವಿ. ಇದು ಕ್ಯೂಬಿಕ್ ಫೂಟಿನ ಮೇಲೆ ಮಾರ್ತೈತಿ ಇದು. ಒಂದು ಫೂಟಿಗೆ ಇಷ್ಟ ಅಂತ ಹೇಳಿ. ಹಾಂ ಹಾಂ ಹಾಂ. ಕಟ್ಟಿಗೆ ತೊಲಿಗೆ ಬೋಟು ಶಿಪ್ ಮಾಡಕ್ಕೆ ಯೂಸ್. ಓ ಓ ಹೋ. ಆದರೂ ಅಡಿಗೆ ಆ ಕಡೆ ಇಚ್ಚಿನ ಮತ್ತೊಂದು 4 ಸಾಲ. ಹಾಂ ಹೌದು ರೀ, ಇನ್ನೇನು ನೋಡಿದ್ರಲ್ಲ. ನೋಡತ್ತೀರಲ್ಲ ವೀಕ್ಷಕರೇ, ಈ ಥರ ಐತಿ ತೋಟ. ತೆಂಗಿನ ಮರ, ನಿಂಬೆ, ಇದು ನಿಂಬೆ ಗಿಡ. ಹಾಂ ರೀ ಹಾಂ ರೀ. ಓ ಇದು ನೀರಿನ ಗಿಡ. ಇದು ಗಂಧದ ಮರ, ಇದು ಆಲದ ಮರ, ಎಲ್ಲಾನು ಇದೆ. ಇದು ಅಂದಾಜು ಮಟ್ಟಿಗೆ 10-15 ವರ್ಷಕ್ಕೆ ಬರುವಂತಹ ಬೆಳೆ ಇದು. 15 ವರ್ಷ ಎಲ್ಲ. ಹಾಂ ರೀ. ಕಸ ಇದ್ದಷ್ಟು ಒಂದು ರೀತಿಲಿ ಬೆಟ್ರ್ ಏನ್ರಿ? ಗೊಬ್ಬರ ಆಗತ್ತೆ, ತೋರ್ಸೋಕರದು ಗೊಬ್ಬರ ಆಗತ್ತದ. ಇದಾಗ್ಬಿಡುತ್ತೆ. ಆಮೇಲೆ ಮಲ್ಚಿಂಗ್ ಆಕತಿ. ನಿಮ್ದು ಹಸಿ ಜಲ್ದಿ ಆರಂಗಿಲ್ಲ, ಯಾಕಂದ್ರೆ ಬಿಸಿಲು ತೇವಾಂಶ ಇಟ್ಕೊಂಡಿರ್ತದೆ. ತೇವಾಂಶ ಇರ್ತೈತಿ. ಹಾಂ ರೀ. ಹಸಿ ಜಲ್ದಿ ಆರಂಗಿಲ್ಲ ಅನ್ನೋದಕ್ಕೆ ಇದನ್ನ ಮಾಡೋದು ಅಷ್ಟ. ಮಾಡ್ಬೇಕೀಗ ಇನ್ಶೂರ್ ಮಾಡ್ತೀನಿ. ಸುತ್ತ ಬಿದಿರು ಮೇಂಟೆನೆನ್ಸ್ ಮಾಡಿದ್ವಿ. ಇನ್ನೂ ಒಂದು ಸ್ವಲ್ಪ ಐತೆ, ಒಂದು 2 ದಿನದ್ದು. ಹಾಂ ರೀ. ಬಿದಿರು ಕಟ್ ಮಾಡ್ಕೊಂಡು ಎಷ್ಟು ವರ್ಷ ಇದು 4ನೇ ವರ್ಷ ಇದೆ ಈಗ. 4ನೇ ವರ್ಷ ಚಾಲ್ತಿಯಲ್ಲಿದೆ. 3 ವರ್ಷ ಮುಗೀತು ನೋಡಿ. ಎಕ್ಸ್ ಆರ್ಮಿ. ಅವ್ರಿಗೆ ಉದಾಹರಣೆ ಕಾಡಿನಲ್ಲಿ ಇದ್ದರು ಅಭ್ಯಾಸ ಆಗೈತೆ ಅನ್ಸುತ್ತೆ, ಹಂಗಾಗಿ ಇದು ಕಾಡು ಥರನೇ ಬೆಳೆಸ್ಬಿಟ್ಟಾರೆ ಇದನ್ನು. ತಂತಿ ಬೇಲಿ ಐತನ್ರಿ ಸುತ್ತಲೂ? ತಂತಿ ಬೇಲಿ ಐತಿ, ಬಿದಿರು ಐತಿ. ಬಿದಿರು ಒಳಗೆ ಬಿದಿರು, ಹೊರಗಡೆ ಮತ್ತು ತಂತಿ ಬೇಲಿ. ಹಾಂ ಹಾಂ. ಇದಕ್ಕೆ ಹಚ್ಚಿದ್ದ ಹಳ್ಳ ಐತೇನ್ರಿ? ಏನು ಹಾಕ? ಹಾಂ ಹಾಂ. ಹಾಗಾದ್ರೆ ಒಂದಲ್ಲ ಇನ್ನೂ 2 ನಾಯಿ ಸಾಕಿದ್ರು ಒಳ್ಳೇದ ರೀ. ಇದು ಕರಿಬೇವು ನೋಡ್ರಿ. ಇದು ಗದಗ ಜಿಲ್ಲೆ ರೋಣ ತಾಲೂಕು ಜಕ್ಲಿ ಗ್ರಾಮದ ಪ್ರಕಾಶ್ ಕೋರಿಯವರ ತೋಟ. ಆಲೇ ಒಂದು ಪೇರಲಕಾಯಿ ಬಿಟ್ಟಿದೆ, ಪ್ರತಿಫಲ ದೊರಕ್ತಾ ಇದೆ. ಶ್ರಮಕ್ಕೆ ಯಾವತ್ತೂ ಪ್ರತಿಫಲ ಇದ್ದೇ ಇರುತ್ತೆ ರೀ, ಶ್ರಮ ಪಡ್ಬೇಕಷ್ಟೆ. ಅಂದ್ರೆ ನಾವು ಇಲ್ಲೇ ಬಾಜು ನಮ್ಮದು ಹೊಲ ಐತ್ರಿ, ಹಂಗಾಗಿ ಅವಾಗ ಇಲ್ಲಿ ಬಿಡಕ್ಕೆ ಬರ್ತಿರ್ತೀವಿ. ನಮ್ಮ ದೊಡ್ಡಮ್ಮರನ್ನ ಕರ್ಕೊಂಬರಕ್ಕೆ ಬಿಡಕ್ಕೆ ಬಂದಾಗ ಅವ್ರ ಹಾಗೆ ಮಾತಾಡಿಸ್ತಾ ಇದ್ದೆ. ಒಮ್ಮೆ ಬರ್ಬೇಕಂತೇಳಿ ಟೈಮ್ ಸಿಕ್ಕಿರಲಿಲ್ಲ. ಹೇಳಿದ್ದವ್ರಿಗೆ 1 ದಿವ್ಸ ಬರ್ತೀನಿ ರೀ ಪಕ್ಕ ಅಂತೇಳಿ. ಬಟ್ ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಕೆಲಸ ರಜೆ ಇರೋದ್ರಿಂದ ಬರೋಕ್ಕೆ ಟೈಮ್ ಸಿಕ್ತು. ವಿಡಿಯೋ ಮಾಡ್ಕೊಂಡು ಬಂದಿದ್ದು 2 ಪಟ್ಟು ಉಪಯೋಗ ಆಗ್ಯದ. ಮೇಲಾಗಿ ಸಂತೋಷ ಸಿಕ್ಕದ, ಖುಷಿ. ಏನೋ ನಮ್ಮೂರಲ್ಲಿ ಈ ಥರ ಒಂದು ತೋಟಗಾರಿಕೆ ಇದೆಯಲ್ಲ ಅನ್ನೋದೇ ಒಂದು ಮಹತ್ತರದ ಖುಷಿ. ಈಗ ಅಂದಾಜು ಎಷ್ಟು ಎಷ್ಟು ಖರ್ಚಾಗಿರ್ಬೋದು ರೀ ಇದಕ್ಕೆ? 20 ಲಕ್ಷ ನೋಡ್ರಿ. ಮೊದಲೆಲ್ಲ ಇದು ಅವೆಲ್ಲ ರಿಮೇಕ್ ಮಾಡಿದ್ದಲ್ರಿ ಇದು. ಪಂಟ್ ಎಲ್ಲ ಒಂದು ಹಿಡಿದೆಲ್ಲ ಕ್ಲೀನ್ ಮಾಡಿಸಿ ಅದೆಲ್ಲ ಏನು ಕೇಳ್ತಿರ್ತೀವ್ರಿ. ಇದೆಲ್ಲ ಮುಳ್ಳುಕಂಟಿ ಬೆಳೆದಿರ್ತಕ್ಕಂಥ ಪ್ರದೇಶ ಇದ್ದಂಥದ್ದು ಈ ರೀತಿ ಮಾಡ್ಯಾರ ಅಂದ್ರೆ ಅವರ ಶ್ರಮ ಎಷ್ಟಿರಬಹುದು ಯೋಚನೆ ಮಾಡಿರಿ. ರೈತನ ಆಯುಧ. ನಾವು ಕೊಟ್ಟಿದ್ದ ಆಮಿ ಇದ್ರ ಈ ಡೋಣಿ ಒಳಗೆ ಐತೇನ್ರಿ? ನೋಡೋಣ ತಡ್ರಿ. ಅಂದ್ರೆ ಹೊಲಸ ಐತೇನ್ರಿ ನೀರು? ಹಾಂ ಹಾಂ ಹಾಂ. ನಾವು ಕೊಟ್ಟಿದ್ದ ಆಮಿ ಇರುತ್ತೆ ನೋಡಿ ಸರಿಯಾಗಿ. ಕಾಣಿಸ್ತಿಲ್ಲ. ನೋಡೋಣ್ರಿ, ಮತ್ತೆ ಯಾವಾದ್ರೂ ಸಿಕ್ಕರೆ ತೊಗೊಂಬರ್ತೀವಿ. ಇದರ ಮೀನನ್ನು ಬಿಡ್ಬೋದು, ಆ ಮೀನು ಬಿಡಬಹುದು. ಎಲ್ಲ ಒಮ್ಮೆ ಸ್ಟಾರ್ಟ್ ಆದ್ರೆ ಒಂದು ಸ್ವಲ್ಪ ಏನ್ರ ಅನ್ಸುತ್ತೆ. ಈಗ ಅಲ್ಲೊಂದು ಗಿಡ ಆಗಕತ್ತಂದ್ರೆ
ಆದ್ರೆ ಇದು ದೌಡ ಬರ್ತಾಡ್ರಿ ಫೀಗ್ ಬಂತಂದ್ರೆ ಮತ್ತೊಂದು ಸ್ವಲ್ಪ ಕೈ ಹಿಡಿತೈತಿ ಮುಂದೆ ಅನುಕೂಲ ಆಕ್ಕೋರಿ. ಇಲ್ಲ ಪ್ರತಿಯೊಂದನ್ನು ಇನ್ನೂ ಏನೂ ಇಲ್ಲ ಬಜೆಟ್ ಹಾಕು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೇಳು ಹಾಲು ಇಲ್ವಾ ಕುಡ್ಸೈತಲ್ಲಗಲೆ ಇಲ್ಲ ಅದ್ರಾಗೂ ಇಲ್ಲ. ಖುಷಿ ಆಯ್ತಲ್ಲ ಬಂದಿದ್ದು ಇಂಥದ್ದು ನಮ್ಮೂರೊಳಗೆ ಎಲ್ಲಾರ ಇದಕ್ಕೆ ಪ್ರವಾಸಕ್ಕೆ ಹೋಗಿ ಬಂದಿರ್ತಾರಲ್ಲ ಹಾಗಾತು. ನಾವು ಬೇರೆ ಬೇರೆ ಯೂಟ್ಯೂಬ್ ಒಳಗೆ ನೋಡ್ತಿದ್ವಿ, ಈಗ ನಮ್ಮ ಯೂಟ್ಯೂಬ್ ಒಳಗೆ ಎಲ್ಲರೂ ನೋಡುವಂಗಾಗಲಿ ಅಂತೇಳಿ ಇದೊಂದು ವಿಡಿಯೋ ಮಾಡೀವಿ. ಹೆದರು ಉಂಟದು ಇವತ್ತಿನ ಆತು ನೋಡಿಲ್ಲ ಇಲ್ಲ ಅಲ್ಲೋ ಮಾರ ನೋಡ ಸೆಕ್ಯೂರಿಟಿ ಹೆಂಗೈತಿ ಅರ್ಧ ಕೆಜಿ ನೋಡಲ್ಲ ನಮ್ಮ ಮರಿಗೆ ಏನಾರು ಮಾಡ್ತೀರಿ ಅನ್ಲೇ ನಿಮ್ಮ ಹೇಳ್ತೀರ ಒಳಗೆ ಹೋಗಿ ಏನು ಮಾಡತ್ತೀರಿ ಅಂತ ಹೇಳ್ತದ ನಾಯಿ. ಕರೆಕ್ಟಪ್ಪ ನೀಯತ್ತಿನ ನಾಯಿ ಅದು. ಇಲ್ಲ ಅಲ್ಲೋ ಮಾರ ಹಾಂ ರೀ ಹೌದು ರೀ. ಎಲ್ಲ ನಾವು ಮತ್ತು ಅದ ಮನೆ ಬರ್ತೀನಿ ಅಂತ ಹೇಳ್ತಿಲ್ಲ ಅದಕ್ಕೆ ಅದು ಫ್ರೀ ಒಂದಿದ್ದೆ ಹಂಗೆ ಬಂದ್ರಿ. ಹಾಂ ರೀ ಸರಿ ಬರ್ತೀವಿ ತೋರಿ. ಹಾಂ ರೀ ಓಕೆ ರೀ. ಸೌಕರ ಮತ್ತೇನು ಅನ್ನಿಸ್ತಪ್ಪ ನೋಡಿದ್ದು ವಿಚಾರ? ಭಾರಿ ಇದನ್ನು ನೋಡಿದ್ರೆ ನಾವು ಮಾಡ್ಬೇಕನ್ನ ಹಂಗೆ ಫೀಲ್ ಬರ್ತದೆ ಮತ್ತು ಅಷ್ಟು ನೋಡೋಕೆ ಇಂಟ್ರೆಸ್ಟ್ ಖುಷಿ. ನೋಡೋಕೆ ಬರೋರು ಇದ್ದರು ಎಲ್ಲೈತಿ ದಾರಿ ಏನಂತ ತೋರಿಸ್ತೀನಿ ಸ್ವಲ್ಪ ಮುಂದೆ. ಇದು ತೋಟದ ಎಕ್ಸಿಟ್ ಡೋರ್ ಇಲ್ಲೇ ಐತಿ. ಬರೋಣ ನೋಡೋಣ ಮಲಕರದಾಗಟ ಬರ್ರಿ. ಹಾಂ ಅವರು ಮತ್ತು ಹೌದು ಯಾರು ಇರ್ಲಾದ ಬಂದ್ರೆ ಇಲ್ಲಿ ಒಂದು ಬ್ಯಾಗ್ ಐತಿ ವಾಚ್ಮ್ಯಾನ್ ಪವರ್ಫುಲ್ ವಾಚ್ಮ್ಯಾನ್ ಇದೆ. ಸಿಕ್ಕಾಕೊಂಡ್ರೆ ಮುಗೀತು. ಅವ್ರು ಆ್ಯಕ್ಚುಲಿ ನಂಗೆ ಮೊನ್ನೆ ಹೇಳಿದ್ರು ಗೇಟಿಂದ ಅವ್ರು ಒಳಗಡೆ ಯಾರೂ ಬರಲಿಲ್ಲಪ್ಪ, ಯಾರೂ ಹೋಗಿ ಹೊರಗೆ ಇದ್ದಿದ್ದಿಲ್ಲಪ್ಪ ಅಂದರೆ ಇಲ್ಲೇ ನಾಯಿ ಬಿಚ್ಚಿಟ್ಟು ಹೋಗ್ತಾರಂತ. ಅದೇ ಸೆಕ್ಯೂರಿಟಿಯಾಗಿ ಕಾಯ್ತಾ ಇರುತ್ತೆ ಇಲ್ಲಿ. ಅದಕ್ಕೆ ಯಾರು ಇಲ್ಲದೇ ಇದ್ದಾಗ ಬರಬೇಡ್ರಿ, ಇದ್ದಾಗ ಮಾತ್ರ ಒಳಗೆ ಬರ್ರಿ, ಇಲ್ಲಾಂದ್ರೆ ಹೊರಗೆ ನೋಡ್ಕೊಂಡು ಹೋಗ್ರಿ. ಯಾವುದೋ ಒಂದು ಕಾಡಿಂದ ಹೊರಗೆ ಬಂದಂಗೆ ಆಗ್ತಾ ಇದೆ ಫೀಲ್ ಅಲ್ಲ. ಇದು ಹೊಸಳ್ಳಿ ದಾರಿ ಬರುವಾಗ ಅಂದ್ರೆ ಜಕ್ಲಿಯಿಂದ ಹೊಸಳ್ಳಿ ಹೋಗೋ ದಾರಿ ಒಳಗೆ ಫಸ್ಟ್ ಒಂದು ಮಡಪತಿಯವರ ಹಳ್ಳ ಅಂತ ಬರುತ್ತೆ. ಆ ಹಳ್ಳದಿಂದ ಲೆಫ್ಟಿಗೆ ಬಂದ್ರೆ ಹೊಸಳ್ಳಿ ಹೋಗೋ ದಾರಿಗೆ ಲೆಫ್ಟಿಗೆ ಒಂದು ಕಂಟಿ ಬೆಳೆದಿರ್ತಕ್ಕಂಥ ಒಂದು ಪಾಡು ಬಿದ್ದು ಹೊಲ ಐತಿ. ಅಲ್ಲಿ ಇವ್ರದ್ದು ಐತಿ ನೋಡ್ರಿ, ಏನದು ಪಂಚಾಯತಿದು ಕಾರ್ಪೊರೇಷನ್ ಕೊಠಡಿ ಐತಿ, ಕಸದ ಕೊಠಡಿ. ಅದರ ಹಿಂಗೆ ಸ್ವಲ್ಪ ಮುಂದೆ ಬಂದ್ರೆ ಆ ಹಳ್ಳದಿಂದ ಮತ್ತೊಳ್ಳೆ ನಿಮ್ಮ ಎಡಭಾಗ ಟರ್ನ್ ಮಾಡಿದ್ರೆ ಮುಂದೆ ಕಾಣೋದು ಅವ್ರ ತೋಟ ಕಾಣುತ್ತೆ. ಯಾರಾದರೂ ಬರೋರಿದ್ರೆ ಬರಬಹುದು, ಬಟ್ ಇದ್ದಾಗ ಬರ್ರಿ. ಸರಿ, ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಆದಷ್ಟು ಫಾಲೋ ಮಾಡ್ತಾಯಿರಿ, ಶೇರ್ ಮಾಡಿ ಅತಿ ಹೆಚ್ಚು. ಇಂತಹ ರೈತರನ್ನು ಬೆಳೆಸೋಣ, ಹರಿಸೋಣ, ಹಾರೈಸೋಣ. ಧನ್ಯವಾದ.